ಎಲ್ಲ ಕನ್ನಡ ಮನಸ್ಸುಗಳಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನೋದಮ್ಮ, ಸಹ ಕನ್ನಡ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, SBRR ಮಹಾಜನ ಪ್ರಥಮ ದರ್ಜೆ ಕಾಲೇಜು, ಸ್ವಾಯತ್ತ, ಜಯಲಕ್ಷ್ಮೀಪುರಂ, ಮೈಸೂರು. ನಾನು ಇಂದು ಗಣಕ ಗಂಗೋತ್ರಿ 3 ಕನ್ನಡ ಪಠ್ಯ ಭಾಗದ ದೈನಂದಿನ ಲಯ ಅಂತಕ್ಕಂಥ ಘಟಕದಲ್ಲಿ ಬರ್ತಕ್ಕಂಥ ಜನಪದ ತ್ರಿಪದಿಗಳ ಬಗ್ಗೆ ನಾನಿವತ್ತು ಮಾತನಾಡ್ತಾ ಇದ್ದೀನಿ. ಅಂದರೆ ದೈನಂದಿನ ಲಯ ಅಂತಕ್ಕಂಥ ಘಟಕದಲ್ಲಿ ಬರುವಂಥದ್ದು ಈ ಜನಪದ ತ್ರಿಪದಿಗಳು. ಇದರ ಒಂದು ಉದ್ದೇಶ ಏನು, ಈ ಪಠ್ಯ ಭಾಗದ ಪ್ರಸ್ತುತತೆ ಏನು ಅಂತ ಹೇಳೋದಾದರೆ, ಜನ ಇವತ್ತು ದೈನಂದಿನ ಜೀವನದಲ್ಲಿ ನಿರಾತಂಕವಾಗಿ ಸಾವಧಾನವಾಗಿ ಅವರ ಬದುಕು ಸಾಗ್ತಾ ಇಲ್ಲ. ಅಂದರೆ ನಮ್ಮ ಪೂರ್ವಜರು ಅವರ ದೈನಂದಿನ ಬದುಕನ್ನು ಅತ್ಯಂತ ಸಾವಧಾನವಾಗಿ ನಿರಾತಂಕವಾಗಿ ಅವರ ಬದುಕಿನ ಪ್ರತಿಯೊಂದು ಕ್ಷಣಗಳನ್ನು ಅವರು ಬಹಳ ಚಂದವಾಗಿ ಅನುಭವಿಸ್ತಾ ಬದುಕನ್ನು ಸಾಗಿಸ್ತಾ ಇದ್ದರು. ಆದರೆ ಇಂದಿನ ವೇಗದ ಜಗತ್ತಿನಲ್ಲಿ ದೈನಂದಿನ ಬದುಕು ಧಾವಂತದಲ್ಲಿ ನಡೀತಾ ಇದೆ. ಆಧುನಿಕ ಆವಿಷ್ಕಾರಗಳು ಮತ್ತು ವಿಪರೀತ ನಗರೀಕರಣ ಮನುಷ್ಯನನ್ನು ಸರಳವಾಗಿ ಶಾಂತವಾಗಿ ಬದುಕುವ ಅವಕಾಶಗಳನ್ನೇ ಕಸಿದುಕೊಂಡು ಸದಾ ಯಾವುದಾದರೊಂದು ಸಮಸ್ಯೆ ಗೊಂದಲಗಳಲ್ಲಿ ಮುಳುಗಿರುವಂತೆ ಮಾಡಿದೆ. ಆದ್ದರಿಂದ ಕನ್ನಡ ಸಾಹಿತ್ಯದಲ್ಲಿ ಸಾಮಾನ್ಯ ಮನುಷ್ಯನ ದೈನಂದಿನ ಬದುಕು ಹೇಗೆ ಚಿತ್ರಣಗೊಂಡಿದೆ ಅಂತಕ್ಕಂತಹ ಒಂದು ವಿಷಯವನ್ನು ಕುರಿತಾದಂತಹ ಈ ಜನಪದ ತ್ರಿಪದಿಗಳನ್ನು ಇಂದಿನ BCA ವಿದ್ಯಾರ್ಥಿಗಳಿಗೆ ಪಠ್ಯವಾಗಿ ಇಡಲಾಗಿದೆ. ಅಂದರೆ ಇಲ್ಲಿ ಈ ಜನಪದ ತ್ರಿಪದಿಗಳು ಇದನ್ನು ರಚನೆ ಮಾಡಿದವರು ಯಾರು ಅಂತ ಹೇಳಿದಾಗ, ಇದು ಯಾರೋ ಒಬ್ಬರು ರಚನೆ ಮಾಡಿದ್ದಲ್ಲ. ಇದನ್ನು ಅಜ್ಞಾತ ಕವಿ ಅಂತ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ಇದೊಂದು ಸಾಮೂಹಿಕವಾದಂತಹ ಒಂದು ರಚನೆ ಆಗಿರುತ್ತೆ. ಇದು ಅಂದರೆ ಯಾವುದೇ ಒಂದು ಪ್ರದೇಶದ ಜನಸಮುದಾಯದಲ್ಲಿ ಅವರ ಜೀವನ ಪದ್ಧತಿ, ಆಚರಣೆ, ನಂಬಿಕೆ, ಸಂಪ್ರದಾಯಗಳು ಸೇರಿದಂತೆ ಇತರ ವಿಚಾರಗಳನ್ನು ಕುರಿತಾದಂತಹ ಅಗಾಧವಾದ ಜ್ಞಾನವು ಮೌಖಿಕ ಪರಂಪರೆಯ ಮೂಲಕ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಾಗಿ ಬಂದಿರುವುದನ್ನು ನಾವು ಕಾಣ್ತೀವಿ. ಹಾಗಾಗಿ ಇದು ಒಬ್ಬರಿಂದ ಒಬ್ಬರಿಗೆ ಮೌಖಿಕ ರೂಪದಲ್ಲಿ ಹರಿದು ಬಂದಂತಹ ಜ್ಞಾನ. ಅಂದರೆ ಭಾಷೆಗೆ ಲಿಪಿ ಕಾಣಿಸಿಕೊಳ್ತಕ್ಕಿಂತ ಪೂರ್ವದಲ್ಲಿಯೇ ಮೌಖಿಕ ಅಭಿವ್ಯಕ್ತಿಯ ರೂಪದಲ್ಲಿ ಇಂತಹ ಜ್ಞಾನ ಸೃಷ್ಟಿಗೊಂಡು ಪ್ರಸಾರಗೊಂಡಿತ್ತು. ಅಂದರೆ ಶಿಷ್ಟ ಸಾಹಿತ್ಯ ರೂಪ ಪಡೆಯುವ ಮೊದಲೇ ಜನಪದ ಸಾಹಿತ್ಯ ಇಡೀ ಜಗತ್ತಿನಾದ್ಯಂತ ಇತ್ತು ಅನ್ನೋದು ಅಷ್ಟೇ ಸತ್ಯ ಆಗಿದೆ. ಹಾಗಾಗಿ ಇಂತಹ ಜನಪದ ಸಾಹಿತ್ಯವನ್ನು ಕುರಿತು ಜನವಾಣಿ ಬೇರು ಕವಿವಾಣಿ ಹೂವು ಅಂತಕ್ಕಂಥ ಮಾತನ್ನು ಸಹ ನಾವಿಲ್ಲಿ ನೆನೆಯಬಹುದು ಅಂಥೇಳಿ. ಜನಪದ ಸಾಹಿತ್ಯದ ಹಲವಾರು ಪ್ರಕಾರಗಳನ್ನು ನಾವಿಲ್ಲಿ ನೋಡ್ಬೋದು. ಒಗಟು, ಗಾದೆ, ಕಥೆಗಳು, ಗೀತೆ, ಕಾವ್ಯ, ನುಡಿಗಟ್ಟು, ಹೀಗೆ ಹಲವಾರು ಪ್ರಕಾರಗಳನ್ನು ಹೊಂದಿರತಕ್ಕಂಥ ಈ ಜನಪದ ಸಾಹಿತ್ಯದಲ್ಲಿ ಜನಪದ ಗೀತೆಗಳಿಗೆ ಅಗ್ರಸ್ಥಾನ ಸಲ್ಲುತ್ತದೆ. ಹಾಗಾಗಿ ಜನಪದ ಗೀತೆಗಳು ಯಾವಾಗ ರಚನೆಗೊಂಡವು ಅಂದರೆ, ನಮ್ಮ ಪೂರ್ವಜರು ಅವರು ಅಕ್ಷರಸ್ಥರಾಗಿಲ್ಲದೆ ಇದ್ದರೂ ಸಹ ಅವರ ಬದುಕಿನಲ್ಲಿ ದಿನನಿತ್ಯ ಅವರು ಯಾವುದೇ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಪ್ರತಿಯೊಂದು ಕ್ಷಣಗಳನ್ನು ಅವರು ಅನುಭವಿಸಿ ಅವರ ಬದುಕನ್ನು ಸಾರ್ಥಕಗೊಳಿಸಿಕೊಳ್ತಿದ್ರು. ಅಂದರೆ ಅವರು ರಾಗಿ ಬೀಸುವಾಗ, ಭತ್ತ ಕುಟ್ಟುವಾಗ, ಹೊಲದಲ್ಲಿ ಕೆಲಸ ಮಾಡುವಾಗ, ಅಕ್ಕಿ ಆರಿಸುವಾಗ, ಹೀಗೆ ದಿನನಿತ್ಯದ ದೈನಂದಿನ ಕೆಲಸಗಳನ್ನು ಮಾಡುವ ಸಂದರ್ಭದಲ್ಲೆಲ್ಲ ಸಹ ಈ ಒಂದು ತಮಗನಿಸಿದಂಥ ಅನುಭವಗಳನ್ನೆಲ್ಲವನ್ನು ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಅವರು ಕೊಂಡು ಬಂದದ್ದು ನಮಗೆ ಗೊತ್ತಿದೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಜನಪದ ಗೀತೆಗಳಲ್ಲಿ ಈ ಬರ್ತಕ್ಕಂತಹ ಈ ಜನಪದ ತ್ರಿಪದಿಗಳು ಇಟ್ಟಿರ್ತಕ್ಕಂಥ ಈ ತ್ರಿಪದಿಗಳು ಇವತ್ತಿಗೆ ಪ್ರಸ್ತುತನ ಅಂದರೆ ಖಂಡಿತ ಇದು ಪ್ರಸ್ತುತ. ಯಾಕೆಂದರೆ ಕವಿರಾಜ ಮಾರ್ಗಕಾರ ಅವನು ಹೇಳ್ತಾನೆ, ಕುರಿತೋದೆದೆಯಂ ಕಾವ್ಯ ಪ್ರಯೋಗ ಪರಿಣತಮತಿಗಳ್ ಅಂತ ಹೇಳಿರ್ತಕ್ಕಂಥದ್ದು ಸಹ ಈ ಒಂದು ಮೌಖಿಕ ಸಾಹಿತ್ಯ ಪರಂಪರೆಯನ್ನೇ ಅನ್ನೋದನ್ನು ನಾವು ಮರಿಬಾರ್ದು ಅಂತಕ್ಕಂಥದ್ದು. ಯಾಕೆಂದರೆ ಇವತ್ತಿನ ಒಂದು ಧಾವಂತದ ಬದುಕಿಗೆ ಜನಪದ ತ್ರಿಪದಿಗಳು ಅವು ಒಟ್ಟಾರೆ ಒಂದು ಜೀವನ ಮೌಲ್ಯವನ್ನು ನಮಗೆ ತಿಳಿಸಿ ಕೊಡ್ತವೆ ಅಂದರೆ ತಪ್ಪಾಗಲಾರದು. ನಾನೀಗ ನೇರವಾಗಿ ಈ ಜನಪದ ತ್ರಿಪದಿಗಳು ಏನನ್ನು ಹೇಳ್ತವೆ ಅನ್ನೋದನ್ನು ಹೇಳೋದಾದರೆ, ಇವುಗಳ ಆಶಯ ಏನು, ಇವುಗಳ ಒಂದು ಉದ್ದೇಶ ಏನು, ಇವುಗಳು ಏನನ್ನು ಕೊಡ್ತವೆ ಇವತ್ತಿನ ತಲೆಮಾರಿಗೆ ಅಂತ ಹೇಳೋದಾದರೆ, ಈ ಜನಪದ ತ್ರಿಪದಿಗಳನ್ನು ನಾನೀಗ ಒಟ್ಟು ಇಟ್ಟಿರ್ತಕ್ಕಂಥ ಪಠ್ಯವನ್ನು ಒಟ್ಟು 6 ಭಾಗಗಳಾಗಿ ನಾನು ವಿಂಗಡಿಸ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತಕ್ಕಂಥ ದೃಷ್ಟಿಯಿಂದ. ಹಾಗಾಗಿ ಮೊದಲನೆಯ ಭಾಗದಲ್ಲಿ ಅಂದರೆ ಮೊದಲನೆಯ 2 ತ್ರಿಪದಿಗಳು
ಪ್ರಕೃತಿ ಮತ್ತು ಭೂಮಿಯನ್ನು ಕುರಿತು ಹೇಳ್ತವೆ. 1, 2 ಮತ್ತು 3ನೆಯ ತ್ರಿಪದಿ ಅಂತಕ್ಕಂಥದ್ದು ಮಾನವೀಯ ಸಂಬಂಧಗಳ ಮಹತ್ವವನ್ನು ಹೇಳ್ತವೆ. 4 ಮತ್ತು 5ನೆಯ ತ್ರಿಪದಿ ಅಂತಕ್ಕಂಥದ್ದು ಮಕ್ಕಳ ಪ್ರಾಮುಖ್ಯತೆಯನ್ನು ಮತ್ತು ಮಕ್ಕಳನ್ನು ಬೆಳೆಸ್ತಕ್ಕಂಥ ರೀತಿಯನ್ನು ಕುರಿತು ಹೇಳ್ತವೆ. ಹಾಗೆ ಒಂದು ದಾಂಪತ್ಯದ ಸಾಮರಸ್ಯವನ್ನು ಕುರಿತು ಅವು ಹೇಳ್ತವೆ. ಅಂದರೆ ಗಂಡ ಹೆಂಡತಿ ಅಂತಕ್ಕಂಥವ್ರು ಹೇಗಿರಬೇಕು, ಅವ್ರ ಬದುಕನ್ನು ಹೇಗೆ ಒಂದು ಸಾರ್ಥಕಗೊಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವು ಹೇಳ್ತವೆ. ಅದಾದಮೇಲೆ 5 ಮತ್ತು 6ನೇದು ಅಂತಕ್ಕಂಥವು ಹೇಗೆ ನಮ್ಮ ಹಿರಿಯರನ್ನು ನಾವು ಗೌರವಿಸಬೇಕು ಅಂತಕ್ಕಂಥದ್ದು, ಮತ್ತು ನಾವು ಈ ಒಂದು ಲೋಕದಲ್ಲಿ ಹುಟ್ಟಿದ ಮೇಲೆ ನಾವು ಕೇವಲ ನಮ್ಮ ಸ್ವಾರ್ಥದ ಬದುಕನ್ನು ಮಾತ್ರ ನಾವು ನಮಗಾಗಿ ಮಾತ್ರ ಬದುಕಬಾರದು. ನಾವು ಈ ಲೋಕಕ್ಕೆ ಬಂದ ಮೇಲೆ ಈ ಲೋಕಕ್ಕೆ ಏನಾದರೂ ಸಹ ಕೊಡುಗೆಯನ್ನು ಕೊಟ್ಟು ನಾವು ಹೋಗಬೇಕು, ಅಂದರೆ ಪರೋಪಕಾರ ಮನೋಭಾವವನ್ನು ಹೊಂದಬೇಕು ಅಂತಕ್ಕಂಥ ಈ ಒಂದು ವಿಷಯಗಳನ್ನು ಹೇಳ್ತವೆ ಅಂಥೇಳಿ. ನಾನೀಗ ಒಂದೊಂದಾಗಿ ತ್ರಿಪದಿಗಳನ್ನು ನಿಮಗೆ ತ್ರಿಪದಿಗಳು ಏನನ್ನು ಹೇಳ್ತವೆ ಅಂತಕ್ಕಂಥ ನಾನೀಗ ಹೇಳೋಕ್ಕೆ ಶುರು ಮಾಡ್ತೀನಿ. ಮೊದಲನೆಯ ತ್ರಿಪದಿ, ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯಿನ ಎದ್ದೊಂದು ಗಳಿಗೆ ನೆನೆದೇನು ಅಂತಕ್ಕಂಥ ತ್ರಿಪದಿ. ಮಂದೇನು ಕೊಟ್ಟೀತು ಮನವೇನು ದಣಿದೀತು, ಮುಂಜಾನ ದಾನ ಗಿರಿಮಲ್ಲ ಕೊಟ್ಟರೆ ಮನೆ ತುಂಬಿ ನಮ್ಮ ಮನ ತುಂಬಿ ಅಂತಕ್ಕಂಥ ಈ ಎರಡೂ ತ್ರಿಪದಿಗಳು ಏನನ್ನು ಹೇಳ್ತಾ ಇವೆ ಅಂದರೆ, ನಮಗೆ ಒಂದು ಕೃತಜ್ಞತಾ ಭಾವನೆ. ಅಂದರೆ ಬೆಳಗಾಗಿ ಎದ್ದು ನಾವು ಯಾರನ್ನು ನೆನಿಬೇಕು, ನಮಗೆ ಯಾರ ಮೇಲೆ ನಮಗೆ ಕೃತಜ್ಞತೆ ಇರಬೇಕು ಅಂತಂದರೆ, ಎಳ್ಳು ಜೀರಿಗೆ ಬೆಳೀತಕ್ಕಂಥ ಈ ಭೂಮಿ ತಾಯಿಯನ್ನು, ಈ ಭೂಮಿಯನ್ನು ಜನಪದರು ತಾಯಿ ಅಂತ ಹೇಳಿ ಕರೀತಾರೆ. ಅಂದರೆ ಭೂಮಿ ಅಂತಕ್ಕಂಥದ್ದು ಅದು ತುಂಬ ನಮಗೆ ಅಗತ್ಯವಾದ ಅನಿವಾರ್ಯವಾದ ನಮ್ಮ ಜೀವಪೋಷಕವಾದಂಥದ್ದು. ಅಂದರೆ ನಾವು ಅಂದರೆ ಮನುಷ್ಯ ಹುಟ್ಟಿದಾಗಿಂದ ಸಾಯುವ ತನಕ ನಾವು ಈ ಭೂಮಿ ಮೇಲೆ ವಾಸ ಮಾಡ್ತೀವಿ. ಈ ಭೂಮಿಯ ಎಲ್ಲ ಸವಲತ್ತುಗಳನ್ನು ನಾವು ಅನುಭವಿಸ್ತೀವಿ. ಹಾಗೆ ಈ ಭೂಮಿಯ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಆದರೂ ಸಹ ಈ ಭೂಮಿಯ ಮೇಲೆ ಹುಡೋದು ಈ ಭೂಮಿ ಮೇಲೆ. ಹಾಗೆ ನಾವು ಈ ಬದುಕಿನ ಒಂದು ನಮ್ಮ ಸಾರ್ಥಕತೆಯನ್ನು ಅನುಭವಿಸಿದ ಮೇಲೆ ಕಡೆಯದಾಗಿ ನಾವು ನಮ್ಮ ಕಡೆಯ ದಿನಗಳು ಸಹ ಸೇರೋದು ಸಹ ಈ ಭೂಮಿಯ ಒಳಗೆ ಸಹ. ಹಾಗಾಗಿ ನಾವು ಈ ಭೂಮಿಯನ್ನು ಏನು ಮಾಡಬೇಕು, ಭೂಮಿಯನ್ನು ನೆನಿಬೇಕು ಅಂತಕ್ಕಂಥದ್ದು, ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ. ಒಂದು ಗಳಿಗೆ ಅಂತ ಒಂದು ಕ್ಷಣವಾದರೂ ನೆನಿಬೇಕು ಅಂತ. ಯಾಕೆ ಈ ಮಾತನ್ನು ಈ ಜನಪದ ತ್ರಿಪದಿಗಳು ಹೇಳ್ತವೆ ಅಂದರೆ, ಇವತ್ತಿನ ಒಂದು ತಲೆಮಾರು ಅಂತಕ್ಕಂಥದ್ದಕ್ಕೆ ಈ ಭೂಮಿ ಮೇಲಿನ, ಪ್ರಕೃತಿ ಮೇಲಿನ ಒಂದು ಮಮಕಾರ ಕಡಿಮೆ ಆಗ್ತಾ ಇದೆ. ಅಂದರೆ ಭೂಮಿಯನ್ನು ಜನಪದರು ತಾಯಿ ಅಂತ ಹೇಳಿ ಕರೀತಾರೆ. ಆದರೆ ಇವತ್ತಿನ ನಮ್ಮ ನಗರೀಕರಣ ಅಂತಕ್ಕಂಥದ್ದು, ನಮ್ಮ ಆಧುನಿಕತೆ ಅಂತಕ್ಕಂಥದ್ದು, ನಮ್ಮ ಒಂದು ಶಿಕ್ಷಣ ಎಲ್ಲಿಗೆ ಹೋಗಿದೆ ಅಂದರೆ ಭೂಮಿಯನ್ನು ಲಾಭದಾಯಕವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಪ್ರಕೃತಿಯ ಒಂದು ಭಾಗವಾದಂತಹ ಭೂಮಿ ಅಂತಕ್ಕಂಥದ್ದನ್ನು ನಾವು ತಾಯಿ ಅಂತ ಹೇಳಿ ಭಾವಿಸ್ಬೇಕಾಗಿದೆ. ತಾಯಿ ಹೇಗೆ ನಮಗೆ ಜೀವಪೋಷಕಳೋ, ತಾಯಿ ಇಲ್ಲದೆ ನಾವು ಮನುಷ್ಯ ಇರಕ್ಕೆ ಸಾಧ್ಯವಿಲ್ವೋ, ಹಾಗೆ ಇಲ್ಲಿ ಭೂಮಿಗೂ ಮತ್ತು ಮನುಷ್ಯನಿಗೂ ಇರತಕ್ಕಂಥ ಒಂದು ಅವಿನಾಭಾವ ಸಂಬಂಧವನ್ನು ಈ ತ್ರಿಪದಿ ಅನ್ನೋದು ಹೇಳುತ್ತೆ ಅಂಥೇಳಿ. ಹಾಗಾಗಿ ಮತ್ತು ಈ ಭೂಮಿಯಲ್ಲಿ ಬೆಳೀತಕ್ಕಂಥ ಎಲ್ಲ ನಮ್ಮ ಬೆಳಗಿನ ದಿನನಿತ್ಯದ ಎಲ್ಲ ಒಂದು ಜೀವಪೋಷಕಾಂಶಗಳು ಸಹ, ಅಂದರೆ ಸಕಲ ಜೀವಕೋಶಗಳಿಗೂ ಈ ಭೂಮಿ ಏನಾಗಿದೆ, ಆಶ್ರಯ ತಾಣವಾಗಿದೆ ಮನುಷ್ಯನಾದಿಯಾಗಿ. ಹಾಗಾಗಿ ಅಂಥ ಭೂಮಿಯನ್ನು ನಾವು ಸ್ಮರಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಮುಂದೆ ಬಂದರೆ ಮಂದೇನೋ ಕೊಟ್ಟೀತು. ಮಂದೆ ಅಂದರೆ ಜನ ಅಂತ ಹೇಳಿ. ಈ ಜನ ಸಮುದಾಯ ಅಂದರೆ ಜನರಿಗೆ ಒಂದು ಅಹಂ ಇದೆ. ಏನಂದರೆ ಎಲ್ಲ ನನ್ನಿಂದಲೇ, ನಾನೇ ಮಾಡಿದೆ ಅಂತಕ್ಕಂಥ ಮನುಷ್ಯನ ಒಂದು ಅಹಮಿಕೆಯನ್ನು ನಾವು ಕಾಣ್ತೀವಿ. ಆದರೆ ಇಲ್ಲಿ ಈ ಪ್ರಕೃತಿ ನಮಗೆ ಏನೆಲ್ಲ ಮಾಡಿದೆ. ಒಂದು ಕಡೆ ವಚನಕಾರ ಜೇಡ್ರ ದಾಸಿಮಯ್ಯ ಹೇಳ್ತಾನೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಉತ್ತು ನಿಮ್ಮ ದಾನ ಅಂತ. ಅಂದರೆ ಈ ಪ್ರಕೃತಿ ಅಂತಕ್ಕಂಥದ್ದು, ಪ್ರಕೃತಿ ನಮಗೆ ಎಲ್ಲವನ್ನ ಮಾಡಿದೆ. ಆ ಕೊಟ್ಟಿರ್ತಕ್ಕಂಥದ್ದು ಸಂಪನ್ಮೂಲಗಳನ್ನು ಇಟ್ಕೊಂಡು ಮನುಷ್ಯ ತನಗೆ ಬೇಕಾದ ಹಾಗೆ ಐಷಾರಾಮ ಬದುಕನ್ನು ಬದುಕ್ತಾ ಇದ್ದಾನೋ ಹೊರತು ಮನುಷ್ಯ ಯಾವುದನ್ನು ಸೃಷ್ಟಿಸಿಲ್ಲ. ಹಾಗಾಗಿ ಮೂಲ ಬಂಡವಾಳ ಈ ಪ್ರಕೃತಿದು, ಈ ಭೂಮಿದು ಅನ್ನೋದನ್ನು ಮರೆಯುವ ಹಾಗಿಲ್ಲ. ಹಾಗಾಗಿ ನಾವು ಮುಂಜಾನ ದಾನ ಗಿರಿಮಲ್ಲ ಕೊಟ್ಟಾರೆ. ಗಿರಿಮಲ್ಲ ಅಂದರೆ ಬೆಟ್ಟದ ಮೇಲಿನ ಮಲ್ಲಪ್ಪ ಅಂತ ಹೇಳಿ, ಊರ ಮುಂದಿನ ಬೆಟ್ಟದ ಮೇಲಿನ ಮಲ್ಲಪ್ಪನನ್ನು ನೆನಿಬೇಕು. ಅಂದರೆ ಪ್ರಕೃತಿಯಲ್ಲಿ ಗಿಡ, ಮರ
ಬಳ್ಳಿ, ಕೆರೆ, ಕುಂಟೆ ಎಲ್ಲ ಸಹ ಇದೆ. ಇವೆಲ್ಲ ಸಹ ಮನುಷ್ಯನಿಗೆ ಪ್ರಾಣಪೋಷಕವಾಗಿರ್ತಕ್ಕಂಥವು, ಜೀವಪೋಷಕವಾಗಿರ್ತಕ್ಕಂಥವು. ಹಾಗಾಗಿ ನಾವು ಮನಸ್ಸು ತುಂಬಿ ನಾವು ಮನ ತುಂಬಿಕೊಳ್ಬೇಕು ಅಂತಕ್ಕಂಥದ್ದು. ಅಂದರೆ ನಾನು ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾಗಿರತಕ್ಕಂಥದ್ದು ಏನು ಅಂದರೆ, ಈ ಎರಡೂ ತ್ರಿಪದಿಗಳು ಏನನ್ನ ಹೇಳ್ತವೆ ಅಂತಂದರೆ, ಪ್ರಕೃತಿ ಮೇಲೆ ಮತ್ತು ಭೂಮಿ ಬಗ್ಗೆ ನಾವು ಮಮಕಾರವನ್ನು ಬೆಳೆಸ್ಕೊಳ್ಬೇಕಾಗಿದೆ. ಇಂದಿನ ತಲೆಮಾರು ಪ್ರಕೃತಿನ ಸಂರಕ್ಷಣೆ ಮಾಡಬೇಕಾಗಿದೆ. ಹಾಗಾಗಿ ಪ್ರಕೃತಿಯನ್ನು ನಾವು ನಾಶ ಮಾಡಿ ಮನುಷ್ಯ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳೋ ಪ್ರಯತ್ನವನ್ನು ಜನಪದ ತ್ರಿಪದಿಗಳು ಮಾಡ್ತಾ ಇವೆ ಅಂತಕ್ಕಂಥದ್ದು. ಮತ್ತು ಇಲ್ಲಿ ಎರಡನೇದಾಗಿ ತ್ರಿಪದಿಗಳು ಏನನ್ನ ಹೇಳ್ತವೆ ಅಂದರೆ, ಈ ತವರೂರ ದಾರಿಯಲ್ಲಿ ಮುಳ್ಳಿಲ್ಲ ಕಲ್ಲಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ದಾರಿಯಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ ಅಂತಕ್ಕಂಥದ್ದು ಒಂದು. ಇನ್ನೊಂದು ತ್ರಿಪದಿ, ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆದಂಡಲಿರುವ ಕರಕಿಯ ಕುಡಿ ಹಂಗೆ ಹಬ್ಬಲಿ ಅವರ ರಸಬಳ್ಳಿ ಅಂತಕ್ಕಂಥ ಈ ಎರಡು ತ್ರಿಪದಿಗಳು ಸಹ ತವರಿನ ಮಹತ್ವವನ್ನು ಸಾರ್ತವೆ. ಅಂದರೆ ತವರಿನ ದಾರಿಯಲ್ಲಿ ಒಬ್ಬ ಮದುವೆಯಾದ ಹೆಣ್ಣು ಮಗಳು ತನ್ನ ತವರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ತವರು ಮನೆಯಲ್ಲಿ ಏನೇ ಕಷ್ಟ ಇರಲಿ, ಏನೇ ಒಂದು ಇದಿರಲಿ, ಬೇಗೆ ಅಂದರೆ ತಾಪ ಅಂತ, ಏನೆಲ್ಲ ಕಷ್ಟ ಇದ್ದರೂ ಸಹ ಅವಳ ಗಂಡನ ಮನೇಲಿರ್ತಕ್ಕಂಥ ಕಷ್ಟ ಆಗಿರ್ಬೋದು, ತವರಿಗೆ ಬರ್ತಕ್ಕಂಥ ದಾರಿನಲ್ಲಿ ಇರ್ತಕ್ಕಂಥ ಏನೇ ಅನಾನುಕೂಲಗಳಾಗಿರ್ಬೋದು, ಎಲ್ಲವನ್ನು ಮರೆತು ಅವಳು ತವರಿಗೆ ಭಾಳ ಸಂತೋಷದಿಂದ ಅವಳು ಬರ್ತಾಳೆ. ಯಾಕೆಂದರೆ ತವರಿನ ಬಗ್ಗೆ ಅವಳಿಗೆ ಅಗಾಧವಾದ ಮಮಕಾರ. ಯಾತಕ್ಕೆ ಅಂತಂದರೆ, ಅವಳಿಗೆ ತವರು ಜನ್ಮ ಕೊಟ್ಟಿದೆ, ಸಾಕಿದೆ, ಸಲಹಿದೆ, ಜೀವನ ಕೊಟ್ಟಿದೆ, ಇನ್ನೊಂದು ಮನೆಯನ್ನು ಬೆಳಗಲಿಕ್ಕೆ ಅವಳಿಗೆ ಅವಕಾಶ ಕೊಟ್ಟಿದೆ, ಆ ಕೃತಜ್ಞತೆ ಅವಳಿಗೆ ಇದೆ. ಹಾಗಾಗಿ ಆ ಒಂದು ಮನುಷ್ಯ ಸಂಬಂಧಗಳ ಒಂದು ಮಹತ್ವವನ್ನು, ಅಂದರೆ ಈ ಭಾಗದಲ್ಲಿ ನನಗೆ ನನ್ನ ಜೀವನವನ್ನು, ಜೀವಭಿಕ್ಷೆಯನ್ನು ಕೊಟ್ಟಂತಹ ತವರು ಮನೆ ಅಂದರೆ ಅವಳಿಗೆ ಒಂದು ಮಮಕಾರ ಅಂತಕ್ಕಂಥದ್ದು ಅಂತ. ಮತ್ತು ಆ ತವರಿಗೆ ಅವಳು ಹಾರೈಸ್ತಾಳೆ, ಹಾಲುಂಡ ತವರಿಗೆ ಏನೆಂದು ಹಾಡಲಿ, ನನಗೆ ಹಾಲುಣಿಸಿದಂತಹ, ನನ್ನ ಜೀವನ ಸಮೃದ್ಧವನ್ನಾಗಿ ಮಾಡಿದಂತಹ ಈ ಒಂದು ತವರಿಗೆ ನಾನು ಏನಂತ ಹಾರೈಸ್ತೀನಿ, ನಾನು ಹೊಳೆದಂಡಲಿರುವ ಕರಿಕೆಯ ಕುಡಿ ಹಾಗೆ. ಹೊಳೆಯ ಪಕ್ಕದಲ್ಲಿರ್ತಕ್ಕಂಥ ಕರಿಕೆ ಅಂದರೆ ಗರಿಕೆ ಅಂತ, ಆ ಗರಿಕೆಯ ಕುಡಿ ಅಂದರೆ ಹೊಳೆಯ ಪಕ್ಕದಲ್ಲಿರ್ತ ಗರಿಕೆಯ ಕುಡಿ ಎಷ್ಟೇ ಅದನ್ನು ಅಲ್ಲಿ ದಡದಲ್ಲಿ ಓಡಾಡ್ತಕ್ಕಂಥವ್ರು ತುಳಿದ್ರೂ ಸಹ ಅದು ಚಿಗುರದೆ ಇರೋದಿಲ್ಲ, ಅದು ಚಿಗುರುತ್ತೆ. ಅದು ಅಂದರೆ ಅದು ತೇವಾಂಶ ಯಾವಾಗಲೂ ಸಹ ಇರೋದ್ರಿಂದ ಅದು ಚಿಗುರುತ್ತೆ. ಹಾಗೆ ಹಬ್ಬಲಿ ಅವರ ರಸಬಳ್ಳಿ ಅಂದರೆ ವಂಶದ ಬಳ್ಳಿ ಅಂತ. ರಸಬಳ್ಳಿ ವಂಶದ ಬಳ್ಳಿ ಅಂದರೆ ನನ್ನ ಅಣ್ಣ ತಮ್ಮಂದರು ಚೆನ್ನಾಗಿ ಬಾಳಬೇಕು, ಬದುಕಬೇಕು, ಅವರ ವಂಶ ಬೆಳಿಬೇಕು, ಅವರ ಮನೆ ತುಂಬ ಸಮೃದ್ಧವಾಗಿರಬೇಕು ಅಂತ ಹೇಳಿ ತಾನು ಹುಟ್ಟಿ ಬೆಳೆದಂತಹ ಮನೆಯ ಒಂದು ಏಳಿಗೆಯನ್ನು ಜನಪದ ಮಹಿಳೆ ಬಯಸ್ತಾಳೆ ಅಂತಕ್ಕಂಥದ್ದು ಇಲ್ಲಿನ ಒಂದು ಅರ್ಥ. ಯಾಕೆ ಈ ಒಂದು ತ್ರಿಪದಿಗಳು ನಮಗೆ ಈ ಪಠ್ಯವಾಗಿ ಬಹಳ ಮುಖ್ಯ ಆಗ್ತವೆ ಅಂತಂದರೆ, ಇವತ್ತು ಹೆಣ್ಣು ಮಕ್ಕಳ ಸಬಲೀಕರಣ, ಮಹಿಳಾ ಸಬಲೀಕರಣ ಅನ್ನೋ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಸಮಾನವಾದಂಥ ಒಂದು ಹಕ್ಕು ಬಾಧ್ಯತೆಗಳು ಬಂದಿರುವ ಸಂದರ್ಭದಲ್ಲಿ ಏನಾಗಿದೆ ಅಂದರೆ, ಹೆಣ್ಣು ಮಕ್ಕಳಿಗೆ ಒಂದು ಕಡೆ ಸಬಲೀಕರಣ, ಅದನ್ನು ನಾನು ಒಬ್ಬ ಮಹಿಳೆಯಾಗಿ ಒಪ್ತೀನಿ. ಆದರೆ ಆರ್ಥಿಕ ಒಂದು ಸಬಲೀಕರಣದ ಹಿನ್ನೆಲೆಯೊಳಗೆ ನಮ್ಮ ಕೆಲವು ಹೆಣ್ಣು ಮಕ್ಕಳು ಈ ಒಂದು ಮಾನವೀಯ ಸಂಬಂಧಗಳನ್ನು, ತವರಿನ ಜೊತೆ ಇರ್ತಕ್ಕಂಥ ರಕ್ತ ಸಂಬಂಧವನ್ನು ಕಳೆದುಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ. ಯಾಕೆ ಅಂದರೆ ನಾವು ಸುಮಾರು ನ್ಯಾಯಾಲಯಗಳನ್ನು ನೋಡಿದಾಗ ಬಹುತೇಕ ವ್ಯಾಜ್ಯಗಳೆಲ್ಲ ಭೂಮಿಗೆ ಸಂಬಂಧಪಟ್ಟವು, ಮತ್ತು ಆಸ್ತಿಗೆ ಸಂಬಂಧಪಟ್ಟವು, ಮತ್ತು ಹಣಕಾಸಿಗೆ ಸಂಬಂಧಪಟ್ಟವು. ಹಾಗಾಗಿ ಇಲ್ಲಿ ಹೆಣ್ಣು ಮಕ್ಕಳು ಅಂದರೆ ತವರಿನ ಬಗ್ಗೆ ಇರತಕ್ಕಂಥ ಒಂದು ಅಂದರೆ ಮಾನವೀಯ ಸಂಬಂಧ, ತಾಯಿ, ತಂದೆ, ಅಣ್ಣ, ತಮ್ಮ, ತಂಗಿ, ಅಕ್ಕ, ಸೋದರ ಮಾವ, ಒಂದು ರಕ್ತ ಸಂಬಂಧ ಇದೆಯಾ, ರಕ್ತ ಸಂಬಂಧ ಮತ್ತು ಮನುಷ್ಯ ಸಂಬಂಧಗಳನ್ನು ನಾವು ಮರೀತಾ ಇದ್ದೀವಿ ಅಂತೇಳಿ. ಸಂಬಂಧಗಳಿಗೆ ಬೆಲೆ ಕೊಡ್ತಾ ಇಲ್ಲ, ಸಂಬಂಧಗಳು ಕುಸಿತಾ ಇವೆ. ಒಂದೇ ಊರಿನಲ್ಲಿ ವಾಸ ಮಾಡ್ತಾರೆ, ಅಣ್ಣನ ಮನೆಗೆ ತಂಗಿ ಹೋಗಲ್ಲ, ತಂಗಿ ಮನೆಗೆ ಅಣ್ಣ ಹೋಗಲ್ಲ, ಇಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ನಮ್ಮ ಜನಪದ ಮಹಿಳೆ ಅವಳು ಅವಿದ್ಯಾವಂತೆ, ವಿದ್ಯೆ ಇಲ್ಲ, ಆದರೂ ಸಹ ಅವಳಿಗೆ ಮನುಷ್ಯ ಸಂಬಂಧಗಳ ಬೆಲೆ ಗೊತ್ತಿದೆ. ಆಮೇಲೆ ಈಗ ಈ ಸಂದರ್ಭದಲ್ಲಿ ನಾವು ಒಂದು ಮಾತು ನೆನಪಿಸ್ಕೊಳ್ಬೋದು, ದೇವರೂರು ಮಹಾದೇವ ಅವರೊಂದು ಕಡೆ ಹೇಳ್ತಾರೆ, ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತ, ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಅಂದರೆ ನಮಗೆ ಎಷ್ಟೇ ಆಸ್ತಿ, ಹಣ, ಐಶ್ವರ್ಯ ಇದ್ದರೂ ಸಹ ನಾವು ಸಂಬಂಧ ಇಲ್ಲದೆ ಬದುಕೋಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಮೂಲತಃ ಸಂಘಜೀವಿ. ಹಾಗಾಗಿ ಒಬ್ಬೊಬ್ಬರೇ ಒಂಟೊಂಟಿಯಾಗಿ ಬದುಕೋಕ್ಕಾಗಲ್ಲ. ನಮಗೇನೇ ಇದ್ದರೂ ನಮಗೆ ಹಂಚ್ಕೊಳ್ಳೋಕ್ಕೆ, ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ, ನಮ್ಮನ್ನು ಪ್ರೀತಿಸೋಕ್ಕೆ, ಪ್ರೀತಿ ಮಾಡೋಕ್ಕೆ,
ಆಯಿತಾ, ನಮಗೆ ಸಂಬಂಧಗಳು ಬೇಕು ಅನ್ನೋದನ್ನು ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ ಅಂತೇಳಿ. ಇನ್ನು ಮುಂದೆ ಬಂದರೆ, ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಿಕ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಗೆ ಗಾಳಿ ಸುಳಿದಾವ ಅಂತಕ್ಕಂಥದ್ದು. ಒಂದು, ಆಡಿಬಾ ನನಕಂದ ಅಂಗಾಲ ತೊಳೆದೇನು, ತೆಂಗಿನಕಾಯಿ ತಿಳಿನೀರು ತಕ್ಕೊಂಡು ಬಂಗಾರ ಮೋರೆ ತೊಳೆದೇನು ಅಂತಕ್ಕಂಥ ಈ ತ್ರಿಪದಿ. ಇದು ಸಹ ಅಷ್ಟೇ, ಕೂಸು ಇದ್ದ ಮನೆಗೆ ಬೀಸಣಿಗೆ ಯಾತಕ ಅಂದರೆ, ಕೂಸು ಇದ್ದ ಮನೆಯಲ್ಲಿ ಬೀಸಣಿಗೆ ಅಂದರೆ ನಾವು ಸೆಕೆ ಆದಾಗ, ತುಂಬ ತಾಪ ಆದಾಗ ನಾವು ಬೀಸ್ಕೊಳ್ಳೋಕ್ಕೆ ಬಳಸ್ತಕ್ಕಂಥ ಒಂದು ಸಲಕರಣೆ ಬೀಸಣಿಗೆ. ಹಾಗಾಗಿ ಕೂಸಿದ್ದ ಮನೆಗೆ, ಒಂದು ಮಗು ಮನೇಲಿದೆ ಅಂದರೆ ಮನೆಯಲ್ಲಿರ್ತಕ್ಕಂಥ ವಾತಾವರಣ ಭಾಳ ಆಹ್ಲಾದಕರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾಕೆ ದಿನನಿತ್ಯದಲ್ಲಿ ಕುಟುಂಬ ಅಂದಮೇಲೆ ಏನಾದರೂ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ, ಸಂಕಟ, ಬಾಧೆ, ತೊಂದರೆ ಇದ್ದೇ ಇರ್ತವೆ. ಇಂಥ ಸಂದರ್ಭದಲ್ಲಿ ಮಗು ಮನೇಲಿದೆ ಅಂದ ತಕ್ಷಣ ಆ ಮಗುವಿನ ಒಂದು ಆ ಮಗುವಿನ ಆಟಪಾಠಗಳು, ಆ ಮಗುವಿನ ಅಂದಚಂದ, ಅದರ ಬಾಲಲೀಲೆಗಳನ್ನು ನೋಡ್ತಾ ಇದ್ದರೆ ಎಲ್ಲ ಒಂದು ಕಷ್ಟಗಳು ಸಹ ಏನಾಗ್ತವೆ, ಮರೆಯಾಗ್ತವೆ ಅಂಥೇಳಿ. ಹಾಗಾಗಿ ಒಂದು ಕುಟುಂಬಕ್ಕೆ ಮಗು ಎಷ್ಟು ಮುಖ್ಯ, ಕೂಸು ಎಷ್ಟು ಮುಖ್ಯ ಅನ್ನೋದನ್ನು, ಆ ಕೂಸು ಅನ್ನೋದು ನೋಡಿ ಪದ ಎಷ್ಟು ಒಂದು ಅಪ್ಯಾಯಮಾನವಾಗಿದೆ ಅಂಥೇಳಿ ಹಾಗಾಗಿ ಅನಿಸುತ್ತೆ. ಮತ್ತು ಬಹಳ ಮುಖ್ಯವಾಗಿ, ಆಡಿಬಾ ನನಕಂದ ಅಂಗಾಲ ತೊಳೆದೇನು. ಇವತ್ತು ಜನಪದ ಮಹಿಳೆ ಹೇಳ್ತಾಳೆ, ಮಗುವಿನ ಆಡ್ಕೊಂಬ ನನ್ನ ಕಂದ, ನಿನ್ನ ಅಂಗಾಲು ತೊಳಿತೀನಿ, ನಿನ್ನ ಬಂಗಾರದ ಮೋರೆ ಅಂದರೆ ಮುಖ ಅಂತ, ನಿನ್ನ ಬಂಗಾರದಂಥ ಮುಖವನ್ನು ನಾನು ಎಳನೀರು, ತೆಂಗಿನಕಾಯಿ ತಿಳಿನೀರು ತೊಗೊಂಡು ತೊಳಿತೀನಿ ಅಂತಾಳೆ. ಅಂದರೆ ಮಗು ಆಟ ಆಡುವಾಗ ಕಾಲಿಗೆ ಮಣ್ಣು ಮೆತ್ಕೊಳ್ಳುತ್ತೆ, ಕೈಗಳು ಮಣ್ಣು ಮೆತ್ಕೊಳ್ಳುತ್ತೆ, ಮುಖಕ್ಕೆಲ್ಲ ಮೆತ್ಕೊಳ್ಳುತ್ತೆ, ಗೊತ್ತಾಗೋದಿಲ್ಲ. ಹಾಗಾಗಿ ಮಣ್ಣಿನ ಸಂಪರ್ಕಕ್ಕೆ ಮಗು ಬರಬೇಕು ಅಂತಕ್ಕಂಥ ಒಂದು ಜ್ಞಾನ ನಮ್ಮ ಜನಪದ ಮಹಿಳೆಗಿತ್ತು. ಆದರೆ ಇವತ್ತು ಎಂಥ ಒಂದು ದೊಡ್ಡ ದುರಂತದಲ್ಲಿ ನಾವಿದ್ದೀವಿ ಅಂದರೆ, ಇವತ್ತು ಮಕ್ಕಳು ಬೇಕಾ ಬೇಡವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಮದುವೆಯಾದ ಯುವ ತಲೆಮಾರಿಗೆ ಏನಪ್ಪ ಅಂದರೆ, ಮದುವೆ ಆದ ತಕ್ಷಣ ವರ್ಷ ತುಂಬೋದ್ರೊಳಗೆ ಒಂದು ಮಗು ನೋಡಬೇಕು ಅಂತಕ್ಕಂಥ ಆಶಯ ಇಡೀ ಕುಟುಂಬಕ್ಕೆ ಇರ್ತಿತ್ತು, ಆ ದಂಪತಿಗಳಿಗೆ ಇರ್ತಿತ್ತು. ಆದರೆ ಇವತ್ತೇನಾಗಿದೆ ಅಂದರೆ, ಮಗು ಮಾಡ್ಕೊಳ್ಳೋಕೆ ಒಂದು ಪ್ಲ್ಯಾನ್, ಪಂಚವಾರ್ಷಿಕ ಯೋಜನೆ ಥರ ಒಂದು ಪ್ಲ್ಯಾನನ್ನು 5 ವರ್ಷ ನಾವು ಮಕ್ಕಳು ಬೇಡ ಅಂತ ತೀರ್ಮಾನ ಮಾಡಿಕೊಂಡು, ಅಂದರೆ ಹುಟ್ಟು ಆಕಸ್ಮಿಕ ಅನ್ನೋದು ನಮಗೆ ಗೊತ್ತಿದೆ. ನಮಗೆ ಬೇಕಾದಾಗ ಮಕ್ಕಳಾಗಬೇಕು ಅಂದರೆ ಖಂಡಿತ ಸಾಧ್ಯವಿಲ್ಲ. ಹೀಗಿರುವಾಗ ಏನು ಅಂದರೆ, ಒಂದು ಯೋಚನೆ ಮಾಡ್ಕೊಳ್ಳೋತಕ್ಕಂಥದ್ದು ಅಂದರೆ, ಮಗು ಅನ್ನೋದು ನಮ್ಮ ಸಮಸ್ಯೆ, ಮಗುವಿನಿಂದ ನಮಗೆ ಸಮಸ್ಯೆ ಸೃಷ್ಟಿಯಾಗ್ಬಿಡತ್ತೆ. ನಾವೇನು ಚೆನ್ನಾಗಿರೋಕ್ಕೆ ಸಾಧ್ಯವಾಗಲ್ಲ, ನಾವು ಸಂಪಾದನೆ ಮಾಡೋಕ್ಕಾಗಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಅಂಥೇಳಿ ಬರ್ತಕ್ಕಂಥ ಒಂದು ಸಂಬಳವನ್ನೇ ನೋಡಿಕೊಂಡು ಇವತ್ತು ಯುವ ತಲೆಮಾರು ಮಕ್ಕಳು ಮಾಡ್ಕೊಳ್ಳೋಕ್ಕೆ ತುಂಬ ಮುಂದೆ ಹಾಕ್ತಾರೆ. ಹೀಗಾಗಿ ಏನಾಗುತ್ತೆ, ಯಾವ್ಯಾವ ಸಮಯದಲ್ಲಿ ಏನೇನು ಆಗಬೇಕೋ ಅದಾದಾಗ ಮಾತ್ರ ಬದುಕು ಸುಲಲಿತವಾಗಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದನ್ನು ಮರೀತಾರೆ. ಆ ಸಂದರ್ಭದಲ್ಲಿ ನಮ್ಮ ಜನಪದ ಮಹಿಳೆ ಅವಳು ಹೇಳ್ತಾಳೆ, ಇಲ್ಲ ಅವ್ರಿಗೆ ನೋಡಿ ಅವಿದ್ಯಾವಂತರವರು, ವಿದ್ಯೆ ನಮ್ಮ ಇವತ್ತು ಎಷ್ಟೆಲ್ಲ ಓದ್ಕೊಂಡಿರ್ತಾರೆ, ಆದರೆ ಜೀವನದ ಜೀವಿಸ್ತಕ್ಕಂಥ ಕಲೆಗಾರಿಕೆನೇ ಗೊತ್ತಿರಲ್ಲ, ಜೀವನದಲ್ಲಿ ಯಾವುದು ಮುಖ್ಯ ಅನ್ನೋದೇ ಅವರಿಗೆ ಗೊತ್ತಿರಲ್ಲ ಇವತ್ತು. ಹೀಗಿರುವಾಗ ಆ ಮಗು ಅನ್ನೋದು ಅತ್ಯಂತ ಅಗತ್ಯ. ಎಷ್ಟೇ ಸಮಸ್ಯೆ ಇದ್ದರೂ ಸಹ ಮನೇಲಿ ಒಂದು ಮಗು ಇದೆ ಅಂದರೆ ಎಲ್ಲ ಮರ್ತು ಹೋಗುತ್ತೆ. ಮಗುವಿನ ಆಟಪಾಠ ನೋಡ್ತಾ ನಮ್ಮ ಜೀವ ಚೈತನ್ಯ ಇನ್ನೂ ಸಹ ಹೆಚ್ಚಾಗುತ್ತೆ, ಉತ್ಸಾಹ ಹೆಚ್ಚಾಗುತ್ತೆ, ಇನ್ನೂ ಏನಾದರೂ ಸಾಧಿಸಬೇಕು ಅಂತಕ್ಕಂಥ ಛಲ ಸಹ ಖಂಡಿತ ಬರುತ್ತೆ ಅಂತಕ್ಕಂಥ ಮಾತು. ಮತ್ತು ಮಕ್ಕಳನ್ನು ಇವತ್ತಿನ ನಮ್ಮ ಹೆಣ್ಣು ಮಕ್ಕಳು, ಹೌಸ್ ವೈಫ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ ಆಗಿರ್ಬೋದು, ತುಂಬ ಜನ ಮಕ್ಕಳನ್ನು ಹೊರಗಡೆ ಆಟ ಆಡಲಿಕ್ಕೆ ಆಡೋದು ಕನಸಾಗ್ಬಿಟ್ಟಿದೆ ಮಕ್ಕಳಿಗೆ. ಹೊರಗಡೆ ಹೋದರೆ ಅಯ್ಯೋ, ಹೊರಗಡೆ ಗೇಟ್ ಬೀಗ ಹಾಕಿ ಕಾಂಪೌಂಡ್ ಎಲ್ಲ ಲಾಕ್ ಮಾಡಿ ಮಕ್ಕಳು ಹೊರಗಡೆ ಹೋಗಬಾರ್ದು, ಏಕೆಂದರೆ ಕಾಲಿಗೆ ಮಣ್ಣು ಮೆತ್ಕೊಂಡ್ಬಿಡುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಶೀತ ಆಗುತ್ತೆ, ಅನಾರೋಗ್ಯ ಆಗುತ್ತೆ. ಹೀಗೆ ತುಂಬ ಕಾಳಜಿಯನ್ನು ಮಾಡೋದ್ರ ಮೂಲಕ ಮಣ್ಣಿನ ಸಂಪರ್ಕಕ್ಕೆ ಮಕ್ಕಳನ್ನು ಬಿಡೋದೇ ಇಲ್ಲ. ಹೀಗಿರುವಾಗ ಏನಾಗುತ್ತೆ, ಯಾವಾಗ ಮಣ್ಣಿನ ಸಂಪರ್ಕಕ್ಕೆ ಮಗು ಬರೋದಿಲ್ವೋ ಆ ಮಗುವಿಗೆ ಮಣ್ಣಿನ ಬಗ್ಗೆ ಹೆಂಗೆ ಪ್ರೀತಿ ಬರುತ್ತೆ, ಭೂಮಿ ಬಗ್ಗೆ ಹೆಂಗೆ ಪ್ರೀತಿ ಬರೋಕ್ಕೆ ಸಾಧ್ಯ ಆಗುತ್ತೆ, ಪ್ರಕೃತಿ ಬಗ್ಗೆ ಹೆಂಗೆ ಮಮಕಾರ ಬರೋಕ್ಕೆ ಸಾಧ್ಯವಾಗುತ್ತೆ, ಖಂಡಿತ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಹಿಂದಿನ ತಲೆಮಾರಿನ ಮಕ್ಕಳಿಗೆ ಮತ್ತು ಹಿಂದಿನ ತಲೆಮಾರಿಗೆ ಯಾಕೆ ಈ ಭೂಮಿ, ಪ್ರಕೃತಿ, ಮಣ್ಣು, ಗಿಡ, ಮರ, ಬಳ್ಳಿ ಅಂದರೆ ಅಷ್ಟು ಪ್ರೀತಿ, ಅಷ್ಟು ಅದಮ್ಯವಾದಂಥ ಒಂದು ವ್ಯಾಮೋಹ ಯಾಕೆ ಅಂತಂದರೆ, ಅವರು ಮಣ್ಣಲ್ಲೇ ಎದ್ದು ಬಿದ್ದು ಆಡ್ತಾಯಿದ್ರು. ಹಾಗಾಗಿ ಅವರಿಗೆ ಆ ಒಂದು ಮಣ್ಣಿನ ಮಹತ್ವ, ಭೂಮಿಯ ಮಹತ್ವ ಅವರಿಗೆ ಗೊತ್ತಿತ್ತು. ಹೀಗಾಗಿ ಇಲ್ಲಿ ಕಲಿತಕ್ಕಂಥದ್ದು ಏನಪ್ಪ ಅಂದರೆ, ಅದೇ ಆಟ ಅನ್ನೋದು ಬಹಳ ಮುಖ್ಯ. ಒಂದು ಮಗುವಿನ ಬೆಳವಣಿಗೆಯೊಳಗೆ ಆ ಮಗುವಿನ ವ್ಯಕ್ತಿತ್ವ ವಿಕಾಸವಾಗಬೇಕು ಅಂದರೆ ಅದು ಬೌದ್ಧಿಕವಾಗೂ ಬೆಳಿಬೇಕು, ಮಾನಸಿಕವಾಗೂ ಬೆಳಿಬೇಕು ಅಂದರೆ ಅದು ದೈಹಿಕವಾಗೂ ಬೆಳಿಬೇಕಾಗುತ್ತೆ. ಅದು ಆಟದ ಮೂಲಕ ಸಾಧ್ಯ. ಆಟ ಆಡ್ತಾನೇ ಕಲಿಬೇಕಾಗತ್ತೆ. ಇವತ್ತು ಬರೀ ಕಲಿಕೆನೇ, ಬರೀ ಹೋಮ್ವರ್ಕೇ ಮುಖ್ಯ ಆಗಿದೆ ಹೊರತು ಮಕ್ಕಳಿಗೆ ಆಟ ಆಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಜನಪದ
ಮಹಿಳೆಯ ಈ ನಿಲುವನ್ನು ಖಂಡಿತ ನಮ್ಮ ಇವತ್ತಿನ ತಲೆಮಾರಿನ ಮಹಿಳೆಯರು ಖಂಡಿತವಾಗ್ಲೂ ಸಹ ಮಕ್ಕಳಿಗೆ ಆಟ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಮುಂದೆ ಬಂದರೆ ಮಡದಿಯ ಬಡಿದಾನು ಮನದೊಳಗೆ ಮರುಗ್ಯಾನು ಒಳಗೋಗಿ ಕಾಲ ಹಿಡಿದು ತಾ ಕೇಳಿಯಾನೋ ನಾ ಹೆಚ್ಚೋ ನಿನ್ನ ತವರಿಚ್ಚು. ನೋಡಿ, ಇದು ಮಡದಿ ಬಗ್ಗೆ ಬರೀ ಮಹಿಳೆ ಬಗ್ಗೆನೇ ಹೇಳ್ತಾ ಇದ್ದೀರಲ್ಲ, ಇಲ್ಲಿ ಜನಪದ ಪುರುಷ ಇಲ್ವಾ, ಗಂಡಿಲ್ವಾ, ಅವನೇನೂ ಹೇಳಲ್ವಾ? ಖಂಡಿತ ಅವತ್ತಿನ ದಾಂಪತ್ಯದಲ್ಲಿ ಗಂಡ ಹೆಂಡತಿ ಅಂದಾಗ, ಕುಟುಂಬ ಅಂದಾಗ ದಾಂಪತ್ಯದಲ್ಲಿ ವಿರಸ ಅನ್ನೋದು ಸಹ ಸರ್ವೇ ಸಾಧಾರಣ. ಏನಾದರೂ ಕಾರಣಕ್ಕೆ ಒಬ್ರಿಗೊಬ್ಬರಿಗೆ ಏನಾಗುತ್ತೆ, ಜಗಳ ಆಗಲೇಬೇಕು. ಜಗಳ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಹ ಅದು ಒಳ್ಳೆಯ ದಾಂಪತ್ಯ ಅಲ್ವೇ ಅಲ್ಲ ನನ್ನ ಪ್ರಕಾರ. ಯಾಕೆ ಅಂತಂದರೆ ಎಲ್ಲೋ ಹುಟ್ಟಿದ ಗಂಡು ಎಲ್ಲೋ ಹುಟ್ಟಿದ ಹೆಣ್ಣು ಒಟ್ಟಿಗೆ ಸಂಸಾರ ಮಾಡುವಾಗ ಮತ್ತು ಎಷ್ಟೋ ವರ್ಷ ಬೆಳೆದಂಥ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದಂಥ ಸಂದರ್ಭದಲ್ಲಿ ಹೊಸ ಪರಿಸರದಲ್ಲಿ ಖಂಡಿತ ಅವಳಿಗೆ ಅಲ್ಲಿಗೆ ಹೊಂದಾಣಿಕೆ ಆಗಲಿಕ್ಕೆ ಸಾಕಷ್ಟು ಸಮಯ ಬೇಕಾಗಿರುತ್ತೆ. ಆಗ ಸರ್ವೇ ಸಾಧಾರಣವಾಗಿ ಗಲಾಟೆ ಆಗುತ್ತೆ, ಜಗಳ ಆಗುತ್ತೆ. ಹಾಗಾಗಿ ಇಲ್ಲಿ ಗಂಡ ಈ ತ್ರಿಪದಿಯಲ್ಲಿ ಹೆಂಡತಿಗೆ ಬಡಿದಾನು, ಬಡಿ ಅಂದರೆ ಹೊಡೆದು ಬಿಡ್ತಾನೆ. ಅಂದರೆ ಹೊಡೆಯೋದನ್ನಾಗಾದರೆ ನೀವು ಮೌಲ್ಯ ಅಂತ ಹೇಳ್ತೀರಾ ಮೇಡಮ್ ಅಂದರೆ ಖಂಡಿತ ಇಲ್ಲ. ಆದರೆ ಅವನು ಕೋಪದಲ್ಲಿ ಯಾರಿಗೇ ಆದರೂ ಸಹ ನಾವೇನು ಮಾತಾಡ್ತೀವಿ ಏನು ಮಾಡ್ತೀವಿ ಅಂತಕ್ಕಂಥ ಪರಿಜ್ಞಾನ ಇರೋದಿಲ್ಲ. ಹಾಗಾಗಿ ಅವನು ಹೊಡೆದ ತಕ್ಷಣ ಮನದೊಳಗೆ ಮರುಗ್ಯಾನು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಮನಸ್ಸಿನಲ್ಲಿ ಅವನು ಮರುಗ್ತಾನೆ, ಹೊಡೆದು ಬಿಟ್ನಲ್ಲ ಅಂತ. ಇದು ನಮಗೆ ಬೇಕಾಗಿದೆ. ಅಂದರೆ ತಪ್ಪಾಗುತ್ತೆ, ಆ ತಪ್ಪನ್ನು ಕ್ಷಣದಲ್ಲಿ ನಾನು ತಪ್ಪು ಮಾಡಿದೆ ಅಂತಕ್ಕಂಥ ಒಂದು ಪಶ್ಚಾತ್ತಾಪ ಆತನಿಗಾಗಿದೆ. ಒಳಗೋಗಿ ಸೆರಗಿಡಿದು ಕಾಲ ಹಿಡಿದು ತಾ ಕೇಳಿಯಾನೋ ನಾ ಹೆಚ್ಚೋ ನಿನ್ನ ತವರಿಚ್ಚೋ. ಅಂದರೆ ಒಳಗೋಗ್ತಾನೆ. ಅವಳು ಹೊಡೆದ ತಕ್ಷಣ ಅವಳೇನು ಸುಮ್ಮನಿರಲಿಲ್ಲ, ಹೋದ್ಲು. ಒಳಗೆ ಹೋಗ್ಬಿಟ್ಟು ತನ್ನ ಸೀರೆ ಗಿರೆ ಎಲ್ಲ ಗಂಟು ಮುಟೆ ಎಲ್ಲ ಕಟ್ಕೊಂಡು ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ನಿಂತ್ಕೊಂಡ್ಬಿಟ್ಲು. ತಕ್ಷಣ ಇವನು ಆದ್ರೆ ಹೋಗ್ತೀಯಾ ಹೋಗು ಅಂದ್ಬಿಟ್ಟು ಇವನು ಹೋಗಲಿಲ್ಲ, ವಾಪಸ್ ಹಿಂದೆ ಹೋಗ್ತಾನೆ. ಹೋಗು ಅವಳ ಕಾಲು ಹಿಡಿದು ತಾ ಕೇಳಿಯಾನು. ನೋಡಿ, ಕಾಲು ಹಿಡಿದು ಅಂದಾಗ ಕೋಪ ಬಂದಾಗ ಹೊಡೆದಿದ್ದಾನೆ, ತಕ್ಷಣ ತಪ್ಪು ಅಂತ ಗೊತ್ತಾಗಿದೆ, ಮತ್ತೆ ಹೋಗಿ ಅವಳು ಕಾಲು ಹಿಡ್ಕೊಂಡಿದ್ದಾನೆ. ಅಂದರೆ ಇಲ್ಲಿ ನಾನು ಕೀಳು, ನಾನು ಗಂಡು, ನಾನು ಯಾಕೆ ಅವಳಿಗೆ ಮನ ಒಪ್ಪಿಸ್ಬೇಕು ಅಂತಕ್ಕಂಥ ಒಂದು ಪ್ರತಿಷ್ಠೆ ಅಹಮಿಕೆ ಅವನಿಗೆ ಇಲ್ಲ. ಎಷ್ಟು ಒಂದು ಬಾಂಧವ್ಯ ಅವನಿಗಿದೆ ಅಂತಂದರೆ, ಅವಳ ಮೇಲೆ ಪ್ರೀತಿ ಇದೆ ಅಂದರೆ ಹೋಗಿ ಕಾಲಿಡ್ಕೋತಾನೆ. ಇಲ್ಲ ಕಣೆ, ಆಯಿತು, ತಪ್ಪಾಯಿತು, ನಾನೇನೋ ಹೊಡೆದ್ಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಆಯಿತಾ. ನಾನು ನಿನ್ನ ಗಂಡ, ನಾನಲ್ಲಿ ನಿನ್ನನ್ನು ಯಾರು ಮುಟ್ಟಕ್ಕೆ ಸಾಧ್ಯ, ನಾನಲ್ಲಿ ನಿನ್ನನ್ನು ಯಾರು ಹೊಡೆಯೋಕ್ಕೆ ಸಾಧ್ಯ, ಏನೋ ಪ್ರೀತಿಗೆ ಒಂದು ಎರಡೇಟು ಹೊಡೆದ್ಬಿಟ್ನಪ್ಪ, ಆಯ್ತು ತಪ್ಪಾಯಿತು ಅಂತ ನಾನು ಹೇಳಿದ್ನಲ್ಲ, ನಾನೇ ಆಗ ನಿಂತ ಅವರೇ ಹೆಚ್ಚ, ನಾನೇನೋ ಅಲ್ವಾ ಅಂತ ಹೇಳಿದ ತಕ್ಷಣ ಆಕೆ ಕರಗೋಗಿ ಅವಳು ಸುಮ್ಮನಾಗ್ತಾಳೆ. ಅಂದರೆ ಇದೇ ಜನಪದ ಗಾದೆಗಳು ಹೇಳ್ತವೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ. ಅಂದರೆ ಗಂಡ ಹೆಂಡತಿ ಜಗಳ ಆಗುತ್ತೆ, ಊಟ ಮಾಡಿ ಮಲಗಿ ಬೆಳಗ್ಗೆ ಹೇಳೋ ತನಕ ಸರಿ ಹೋಗ್ತವೆ. ಅಂದರೆ ತಪ್ಪು ಯಾರದೇ, ಗಂಡಂದೇ ಆಗಲಿ ಹೆಂಡತಿನೇ ಆಗಲಿ, ಒಬ್ರಿಗೊಬ್ರು ಕ್ಷಮಿಸ್ತಕ್ಕಂಥ ಗುಣವನ್ನು ಕಲಿಬೇಕು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಯಾಕೆ ಈ ತ್ರಿಪದಿ ಮುಖ್ಯ ಆಗುತ್ತೆ? ಇದು ಸಹ ಇವತ್ತಿನ ಕಾಲಕ್ಕೆ ಯಾವತ್ತಿಗೂ ರೆಲೆವೆಂಟ್ ಯಾಕೆಂದರೆ ಕುಟುಂಬ ದಾಂಪತ್ಯ ಅನ್ನೋದು ಎಲ್ಲ ಕಾಲಕ್ಕೂ ಇದ್ದದ್ದೇ. ಹೀಗಾಗಿ ಇವತ್ತು ವಿದ್ಯಾವಂತರಾದಂತಹ ಒಂದು ದಂಪತಿಗಳು, ಅದರಲ್ಲೂ ಇವತ್ತಿನ ಯುವ ತಲೆಮಾರು ನನಗೆ ಭಾಳ ತುಂಬ ನೋವಾಗುತ್ತೆ. 6 ತಿಂಗಳಿಗೆ, ವರ್ಷಕ್ಕೆ ಇವತ್ತು ಇದು ವಿಚ್ಛೇದನಗಳನ್ನ ತಗೋತಾರೆ. ಅಂದರೆ ನೀವು ಹೇಳ್ಬೋದು, ವಿಚ್ಛೇದನಗಳನ್ನು ತಗೊಳ್ಬಾರ್ದ ಮೇಡಮ್, ಅವ್ರ ಸ್ವಾತಂತ್ರ್ಯ ಅಲ್ವಾ, ಎಷ್ಟೇ ಕಷ್ಟ ಇದ್ರೂ ನಾವು ಇರಬೇಕಾ ಅಂತ? ಖಂಡಿತ ಇಲ್ಲ. ತುಂಬ ಅಧಿಕೃತವಾದಂತಹ ಹೊಂದಾಣಿಕೆ ಸಾಧ್ಯವೇ ಇಲ್ಲ ಅಂದ ಸಂದರ್ಭದಲ್ಲಿ ಅಧಿಕೃತವಾದ ಕಾರಣ ಇದ್ದರೆ ಖಂಡಿತ ವಿವಾಹ ವಿಚ್ಛೇದನ ಅನುಕೂಲವೇ ಕಾನೂನಿನ ಪ್ರಕಾರ. ಆದರೆ ಸಣ್ಣ ವಿಷಯಕ್ಕೆ ಒಂದು ಸ್ವಲ್ಪ ಕಾಲ ಬೇಕಾಗತ್ತೆ, ಕಾಲ ಹಿಡಿಬೇಕಾಗತ್ತೆ. ಯಾಕೆಂದರೆ ಈ ವಿಷಯದಲ್ಲಿ ಗಂಡನ ಮನೆಯವರು ಸಹ ಆ ಹೆಣ್ಣುಮಗಳನ್ನು ಅವರು ತಮ್ಮ ಮನೆಯವಳು ಅಂಥೇಳಿ ನೋಡ್ಕೋಬೇಕಾಗತ್ತೆ, ಹೊಂದ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ, ಕೆಲವು ತಪ್ಪುಗಳನ್ನು ಕ್ಷಮಿಸ್ಬೇಕಾಗತ್ತೆ, ಹಾಗೆ ಇವಳು ಹೊಂದ್ಕೋಬೇಕಾಗತ್ತೆ. ಹಾಗಾಗಿ ಹೀಗಿರುವಾಗ ಈ ಒಂದು ತ್ರಿಪದಿಯಲ್ಲಿ ಏನಂದರೆ ಇವತ್ತಿನ ಯುವ ತಲೆಮಾರು ಹೆಚ್ಚು ವಿದ್ಯಾವಂತರಾಗ್ತಾ ವಿವಾಹ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇದೆ. ಇದು ಕಡಿಮೆ ಆಗಬೇಕು ಅಂತಕ್ಕಂಥದ್ದು, ಸಣ್ಣ ಕಾರಣಗಳಿಗೆ ಬೇರೆ ಆಗೋದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದನ್ನು, ದಾಂಪತ್ಯದಲ್ಲಿ ಅರೆಕೊರೆಗಳು ಇರ್ತವೆ, ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಇವತ್ತಿಗೂ ನೀವು ಹೇಳ್ಬೋದು, ಅವತ್ತಿನ ಕಾಲದಲ್ಲಿ ಹೊಡಿತಾ ಇದ್ರು, ಇವತ್ತು ಪ್ರಶ್ನೆ ಮಾಡಿದ್ರೆ ತಪ್ಪಾಗುತ್ತೆ ಅಂತ. ಇವತ್ತೂ ಸಹ ತಳ ಸಮುದಾಯಗಳಲ್ಲಿ ಎಷ್ಟೋ ಹೆಣ್ಣುಮಕ್ಕಳನ್ನು ಆ ಸಮುದಾಯದ ಕೆಲವು ಗಂಡಸರು ಕುಡ್ಕೊಂಡು ಬಂದು, ಜೂಜಾಡ್ಕೊಂಡು ಬಂದು, ಧೂಮಪಾನ ಮದ್ಯಪಾನ ಮಾಡ್ಕೊಂಡು ಬಂದು ತುಂಬ ಕೆಡ್ದ ನಡೆಸ್ಕೊಳ್ತಾರೆ, ಹೊಡಿತಾರೆ, ಬಡಿತಾರೆ, ಏನೆಲ್ಲ ಮಾಡ್ತಾರೆ. ಪಾಪ ಎಲ್ಲ ಸಹಿಸ್ಕೊಂಡು ಅವು ಮನೆ ಕೆಲಸ ಮಾಡಿಕೊಂಡು ಮತ್ತೇನೋ ಕೆಲಸ ಮಾಡಿಕೊಂಡು ಜೀವನವನ್ನು ಸಾಗಿಸ್ಕೊಂಡು ಹೋಗೋದನ್ನು ನಾವು ನೋಡ್ತೀವಿ ನಾವು. ಹಾಗಾಗಿ ಇದು ಅಂದರೆ ಗಂಡ ಹೆಂಡತಿ ಅಂತಕ್ಕಂಥ ಒಂದು ದಾಂಪತ್ಯದಲ್ಲಿ ಎಷ್ಟು ಸಾಮರಸ್ಯ ಅನ್ನೋದು ಬಹಳ ಮುಖ್ಯ ಅನ್ನೋದು
ಅನ್ನೋದನ್ನು ಇಲ್ಲಿ ಅಂದರೆ ಗಂಡು ಹೆಣ್ಣು ಇಬ್ಬರಿಗೂ ಸಹ ಹಾಬಿಕೆ ಬೇಡ. ನಾನು ಗಂಡು ಅನಾಹಂ, ಗಂಡಿಗೂ ಬೇಡ, ಹೆಣ್ಣು ಅಂತಕ್ಕಂಥ ಒಂದು ಧೀಮಂತಿಕೆ ಹೆಣ್ಣಿಗೂ ಬೇಡ, ಇಬ್ಬರೂ ಸಹ ಸಮಾನರು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ನೆಕ್ಸ್ಟು ಅಡಿಗೆಯ ಮನೆಯಾಗ ಮಡದಿಯ ಸುಳಿವಿಲ್ಲ. ಇಲ್ಲಿ ನೋಡಿ, ಈಗ ಹೆಂಡತಿ ತವ್ರ ಮನೆಗೆ ಹೊಟ್ಟೋಗಿದ್ದಾಳೆ. ತವ್ರ ಮನೆಗೆ ಹೋಗಿರುವಾಗ ಆತನಿಗೆ ಗೊತ್ತಿದೆ, ಆದರೂ ಸಹ ತಾಯಿ ಅಡುಗೆ ಮಾಡ್ಕೊಂಡು ತಂದು ಕೊಟ್ಟಾಗ ಅಡಿಗೆ ಬಾಯಿಗೆ ರುಚಿ ಇಲ್ಲ ಹಡದವ್ವ ಮಡದಿ ತವರಿಗೆ ಹೋಗ್ಯಾಳ. ಊಟ ಮಾಡ್ತಾ ಅವನ ಹೆಂಡತಿ ನೆನೆಸ್ಕೋತಾನೆ. ಅಂದರೆ ಇದು ಒಬ್ಬ ಗಂಡಿಗೆ ಇರಬೇಕಾದಂಥ ಒಂದು ವ್ಯವಧಾನ ಅಂತಕ್ಕಂಥದ್ದು. ಒಂದು ಕಡೆ ಕೆ ಎಸ್ ನರಸಿಂಹಸ್ವಾಮಿಯವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಅವರ ಕವಿತೆಯಲ್ಲಿ. ಅಲ್ಲಿ ಒಬ್ಬ ಮದುವೆಯಾದ ಹೊಸರಲ್ಲಿ ಒಬ್ಬ ಹೆಣ್ಣು ಮಗಳ ತಂದೆ ಹಬ್ಬಕ್ಕೆ ಕಳಿಸ್ಕೊಡಿ ಅಂತ ಅಳಿಯನ್ ಕೇಳೋಕ್ಕೆ ಬರ್ತಕ್ಕಂಥ ಸನ್ನಿವೇಶ. ಆವಾಗ ಅವ್ರು ಹೇಳ್ತಾರೆ, ಒಬ್ಬಳೇ ಮಗಳು, ನಾನು ಹಬ್ಬಕ್ಕೆ ಕಳಿಸ್ಬಿಟ್ಟು ನಾನೇನು ಮಾಡಲಿ ಅಂತ. ಅದಕ್ಕೆ ಆ ಸಂದರ್ಭದಲ್ಲಿ ಬರೆದಂಥ ಒಂದು ಕವಿತೆ, ಒಬ್ಬಳೇ ಮಗಳೆಂದು ನೀವೇಕೆ ಕೊರಗುವಿರಿ, ಒಬ್ಬಳೇ ಮಡದಿಯನಿಗೆ ಹಬ್ಬದೂಟದ ನಡುವೆ ಕಣ್ಣೀರ ಸುರಿಸಿದರಿ ಸುಮ್ಮನಿರಿ ಮಾವನವರೇ ಅಂತ ಅಳಿಯ ಮಾವನಿಗೆ ಹೇಳ್ತಕ್ಕಂಥ ಮಾತು. ಒಬ್ಬಳೇ ಮಗಳು ಅಂತ ನೀವು ಯಾಕೆ ಹೇಳ್ತೀನಿ, ನನಗೂ ಒಬ್ಬಳೇ ಮಡದಿ ಅಲ್ವಾ. ಅಂದರೆ ಅಂಥ ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದು, ಒಂದು ಬದ್ಧತೆ ಅಂತಕ್ಕಂಥದ್ದು, ಒಂದು ಪ್ರೀತಿ ಒಲವು ಅಂತಕ್ಕಂಥದ್ದು ಗಂಡನಿಗೆ ಹೆಂಡತಿ ಮೇಲೆ ಇರಬೇಕಾಗತ್ತೆ ಅಂತ. ಹಾಗಾಗಿ ಇಲ್ಲಿ ಗಂಡ ಹೆಂಡತಿಯ ನಡುವಿನ ಒಂದು ಸಾಮರಸ್ಯದ ಬದುಕು, ಅವನಿಗೆ ಹೆಂಡತಿ ಮೇಲೆ ಇರ್ತಕ್ಕಂಥ ಒಂದು ಅದಮ್ಯವಾದ ಪ್ರೀತಿ. ಅಂದರೆ ತಾಯಿ ಹಡದವ್ವ ಅಡುಗೆ ಮಾಡೋದು ಚೆನ್ನಾಗಿಲ್ಲ ಅಂತಲ್ಲ, ಆದರೆ ಇಲ್ಲಿ ತಾಯಿ ನಂತರದಲ್ಲಿ ಎರಡನೇ ತಾಯಿ ಹೆಂಡತಿ ಆಗ್ತಾಳೆ. ಎರಡನೇ ತಾಯಿ ಅವಳು ಕೇವಲ ಹೆಂಡತಿ ಅಲ್ಲ, ಎರಡನೇ ತಾಯಿಯೇ ಆಗ್ತಾಳೆ, ಯಾರು? ಹೆಂಡತಿ. ಹಾಗಾಗಿ ಆ ಅಂಶವನ್ನು ಈ ತ್ರಿಪದಿ ನಮಗೆ ವ್ಯಕ್ತಪಡಿಸಿದೆ ಅಂತಕ್ಕಂಥದ್ದು. ಇನ್ನು ಮುಂದೆ ಬಂದರೆ, ಅತ್ತೆ ಮಾವನ ಪಾದ, ತಂದೆ ತಾಯಿಯ ಪಾದ, ಮತ್ತೆ ಹಿರಿಯೋರ ಶ್ರೀಪಾದ ನೆನೆದಾರೆ ಬೆನ್ನ ಹಿಂದಿದ್ದೋ ಕೈಲಾಸ ಅಂತಕ್ಕಂಥ. ಇಲ್ಲಿ ಇವತ್ತೇನಾಗಿದೆ, ಅತ್ತೆ ಮಾವ, ತಾಯಿ ತಂದೆ, ಗುರು ಹಿರಿಯರು, ಅಂದರೆ ಇದು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಅಂದರೆ ಹಿರಿಯರನ್ನು ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರ್ದು, ತಾತ್ಸಾರ ಮಾಡಬಾರ್ದು. ಏಕೆಂದರೆ ಯಾವುದೇ ಒಬ್ಬ ಹೆಣ್ಣು ಮಗಳ ಜನ್ಮಕ್ಕೆ ತಂದೆ ತಾಯಿ ಕಾರಣ, ಯಾವುದೇ ಒಬ್ಬ ಗಂಡು ಮಕ್ಕಳ ಜನ್ಮಕ್ಕೆ ಅವ್ರ ತಂದೆ ತಾಯಿ ಕಾರಣ. ಹಾಗಾಗಿ ಮದುವೆ ಅನ್ನೋ ವಿಷಯ ಬಂದ ತಕ್ಷಣ ಗಂಡಿನ ತಂದೆ ತಾಯಿ ಇರಬಾರ್ದು, ಅಥವಾ ಹೆಣ್ಣಿನ ತಂದೆ ತಾಯಿ ಇರಬಾರ್ದು, ಈ ಥರದ ಒಂದು ಭಾವನೆಯೇ ತಪ್ಪು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಗುರು ಹಿರಿಯರು ಮತ್ತು ಅತ್ತೆ ಮಾವ, ತಾಯಿ ತಂದೆ ಇವರೆಲ್ಲರ ಸೇವೆ ಮಾಡ್ತಕ್ಕಂಥದ್ದು ಒಂದು ಪುಣ್ಯದ ಕೆಲಸ, ಅದೊಂದು ಕೈಲಾಸ. ಅದೇ ಅಂದರೆ ನಾವು ಪೂಜೆ ಮಾಡೋದು ಅಂತಂದರೆ ಇದೇ ಒಂದು ಪೂರ್ಣವಾದ ಜೀವನ. ಆ್ಯಕ್ಚುಲಿ ಭಗವದ್ಗೀತೆಯಲ್ಲಿ ಪೂಜೆ ಅಂದರೆ ಪೂರ್ಣವಾದ ಜೀವನ. ಒಬ್ಬ ಮನುಷ್ಯ ಜೀವನದಲ್ಲಿ ಹೇಗಿರಬೇಕು, ಹೇಗೆ ಅವನು ಜೀವನವನ್ನು ಸಾರ್ಥಕಗೊಳಿಸ್ಕೋಬೇಕು ಅಂತಕ್ಕಂಥದ್ದು. ಹಾಗಾಗಿ ಗುರು ಹಿರಿಯರನ್ನು, ತಂದೆ ತಾಯಿಯನ್ನು, ಆಯಿತಾ, ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು ಅಂತೇಳಿ ಅವರ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಕ್ಕಂಥದ್ದು. ಇಂದು ಕಡೆಯದಾಗಿ, ಕೊಟ್ಟು ಕುದಿಯಲು ಬೇಡ, ಮಾಡಿ ಹಂಗಿಸಬೇಡ, ಇಷ್ಟುಂಡರೇನು ಎನಬೇಡ, ಇವು ಮೂರು ಮುಟ್ಟುವುದು ಶಿವನ ಬಳಿಯಲ್ಲಿ ಅಂತಕ್ಕಂಥದ್ದು. ಕೊಟ್ಟು ಕುದಿಯಲು ಬೇಡ ಅಂತ ಸಾಮಾನ್ಯವಾಗಿ ನಾವು ನೋಡಿ, ಈ ತ್ರಿಪದಿಗಳು ಎಷ್ಟು ಹಂತವಾಗಿ ನಮಗೆ ಜೀವನ ಮೌಲ್ಯಗಳನ್ನು ಹೇಳ್ಕೊಡ್ತವೆ ಅಂದರೆ, ಕಡೆಯದಾಗಿ ಹೇಳ್ತಕ್ಕಂಥದ್ದು, ಈ ಲೋಕದಲ್ಲಿ ನಾವು ಹುಟ್ಟಿದ್ದೀವಿ, ಹುಟ್ಟುವಾಗ ನಾವೇನು ತೊಗೊಂಡು ಬರಲಿಲ್ಲ, ವಾಪಸ್ ಹೋಗುವಾಗ ನಾವೇನು ತೊಗೊಂಡು ಹೋಗಲ್ಲ. ಈ ನಡುವಿನ ಜೀವನದಲ್ಲಿ ನಾವೇನು ಸಂಪಾದನೆ ಮಾಡ್ತೀವಿ, ಏನನ್ನು ನಾವು ಗಳಿಸ್ತೀವಿ, ಏನನ್ನು ನಾವು ಕಾಯಕದ ಮೂಲಕ ನಾವು ಗಳಿಸ್ತೀವಿ, ಅದನ್ನೆಲ್ಲವನ್ನು ನಾವು ಒಬ್ಬರೇ ತಿಂದುಂಡು ನಾವು ಒಬ್ಬರೇ ನಮ್ಮ ಬದುಕನ್ನು ಕಟ್ಕೊಂಡ್ರೆ ಅದು ಬದುಕಲ್ಲ. ಕೊಡಬೇಕು ಅಂದರೆ ಮತ್ತೊಬ್ಬರಿಗೆ ನಾವು ಕೊಡುವ ಒಂದು ಕೆಲಸವನ್ನು ಕೊಡಬೇಕು. ಆದರೆ ಕೊಟ್ಟದ್ದನ್ನು ಕೊಟ್ಬಿಟ್ಟು ನಾನು ಕೊಟ್ಟೆ ಅನ್ಕೋಬಾರ್ದು. ಮಾಡಿ ಹಂಗಿಸಬೇಡ, ಸಹಾಯ ಮಾಡಿ ಯಾವಾಗಲೂ ಸಹ ಆ ಸಹಾಯ ಮಾಡಿದವನಿಗೆ ಒಂದು ರೀತಿ ಮೂದಲಿಸ್ತಕ್ಕಂಥದ್ದು. ಹಂಗಿಸೋದು ಅಂದರೆ ಮೂದಲಿಸೋದು. ನಾನು ಹಿಂಗೆ ಸಹಾಯ ಮಾಡಲಿಲ್ವಾ, ನಾನು ಸಹಾಯ ಮಾಡೋದಕ್ಕೆ ನೀನು ಉದ್ಧಾರ ಆದೆ ಅಂತಕ್ಕಂಥದ್ದು. ಇಲ್ಲಿ ಯಾರೂ ಏನೂ ತಂದಿಲ್ಲ, ನಾವು ಬರುವಾಗ ನಾವು ಏನೂ ತಂದಿಲ್ಲ, ಹೋಗುವಾಗ ನಾವು ಇಲ್ಲಿ ಬಂದಿರೋದು, ಈ ಲೋಕದಲ್ಲಿ ಇಲ್ಲಿರ್ತಕ್ಕಂಥ ಈ ಪ್ರಕೃತಿ ಏನೆಲ್ಲ ಕೊಟ್ಟಿದೆ, ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನ ನಾವು ಬಳಸ್ಕೊಂಡು ನಾವು ಎಲ್ಲ ಚೆನ್ನಾಗಿದ್ದೀವಿ, ಈಗ ಸಂಪಾದನೆ ಮಾಡಿದ್ದೀವಿ, ಅದನ್ನು ನಾವು ಬೇರೆಯವರಿಗೆ ಕೊಡ್ತಕ್ಕಂಥದ್ದು, ಪರೋಪಕಾರ ಮನೋಭಾವ ಅನ್ನೋದು ಮುಖ್ಯ ಅಂತಕ್ಕಂಥದ್ದು. ಇಷ್ಟುಂಡರೇನ ಬೇಡ ಅಂತ, ಇದು ಬಹಳ ಮುಖ್ಯ. ನಾವು ಮನುಷ್ಯನಿಗೆ ಏನು ಕೊಟ್ಟರು ಅದರಲ್ಲಿ ಟೀಕೆ ಮಾಡ್ತಾನೆ, ಕೊಟ್ಟವನಿಗಿಂತ ಹೆಚ್ಚಾಗಿ ತೊಗೊಂಡವನು ಟೀಕೆ ಮಾಡ್ತಾನೆ. ಅಯ್ಯೋ ಏನು ಮಹಾ ಕೊಟ್ಬಿಟ್ರು, ಏನು ಮಹಾ ಮಾಡಿದರು ಅಂತ ಹೇಳಿ. ಯಾತಕ್ಕೆ ಅಂತಂದರೆ ತೃಪ್ತಿಪಡಿಸೋಕ್ಕಾಗಲ್ಲ. ಇಷ್ಟು ಕೊಟ್ಟರೆ ಇನ್ನಷ್ಟು ಬರೀ ಟೀಕೆಗಳನ್ನು ನಾವು ಕಾಣ್ತೀವಿ. ಆದರೆ ಇಲ್ಲಿ ಊಟದ ವಿಷಯದಲ್ಲಿ ಅಂದರೆ ಪ್ರತಿಯೊಬ್ಬ, ಅದಕ್ಕೆ ಹೇಳ್ತಾರೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂದರೆ ನಾವು ತಾಯಿ ತಂದೆ ಗುರುಗಳು ಮತ್ತು
ಗನ್ನ ದೇವರಿಗೆ ಸಮಾನ ಅಂತ ನಾವು ಹೇಗೆ ಹೇಳ್ತೀವೋ ಹಾಗೆ ಇಲ್ಲಿ ಅತಿಥಿ ದೇವೋ ಭವ ಅಂದರೆ ಅತಿಥಿಗಳು ನಮ್ಮ ಮನೆಗೆ ಬರ್ತಕ್ಕಂಥ ಬಂದವರನ್ನು ನೆಂಟ್ರಿಸ್ಟ್ರಾಗಿರ್ಬೋದು, ಗೆಳೆಯರಾಗಿರ್ಬೋದು, ಅಥವಾ ಸ್ನೇಹಿತರಾಗಿರ್ಬೋದು, ಇವ್ರುಗಳನ್ನೆಲ್ಲರನ್ನೂ ಸಹ ನಾವು ಅವ್ರನ್ನ ದೈವ ಸಮಾನವಾಗಿ ಕಾಣಬೇಕು. ಇಷ್ಟುಂಡ್ರು ಅಷ್ಟು ಅಂದರೆ ಲೆಕ್ಕಾಚಾರ ಹಾಕಬಾರ್ದು ಅಂತ. ಯಾಕೆಂದರೆ ಊಟದ ಮೂಲಕ ತೃಪ್ತಿಪಡಿಸ್ಬೋದು ಅವರಿಗೆ. ಏನೇ ಸಹಾಯ ಮಾಡಿದ್ರು ಅದರಲ್ಲಿ ನಾವು ಟೀಕೆಯನ್ನು ಕಾಣ್ತೀವಿ. ಆದರೆ ಊಟವನ್ನು ಕೊಟ್ಟಾಗ ನಮಗೆ ಅವರಿಗೆ ಸಾಕಪ್ಪ ನಂಗೆ ಸಾಕು ಅನ್ನೋಷ್ಟು ತೃಪ್ತಿ. ಅದಕ್ಕೆ ಹೇಳ್ತಾರೆ, ಉಂಡವನಿಗೆ ಊಟ ಹಾಕಬೇಡ, ಬೋಳು ತಲೆಗೆ ಎಣ್ಣೆ ಹಾಕಬೇಡ ಅಂಥೇಳಿ. ಅಂದರೆ ಊಟ ಮಾಡಿದವನಿಗೆ ಊಟ ಮಾಡಿ ಅಂತ ಹೇಳಬಾರ್ದು. ಊಟ ಹಸಿದವನಿಗೆ ನಾವು ಅನ್ನ ಹಾಕಿದ್ರೆ ಅವ್ನು ಸಾಕು ಅನ್ನೋಷ್ಟು ತನಕ ಅವನಿಗೆ ಊಟವನ್ನು ಹಾಕಬೇಕಾಗತ್ತೆ. ಹಾಗಾಗಿ ಇವು 3 ಮುಟ್ಟುವುದು ಶಿವನ್. ಅಂದರೆ ನಾವು ಕೊಡಬೇಕು, ಕೊಟ್ಟದ್ದನ್ನು ಮಾತಾಡಬಾರ್ದು, ಮಾತಾಡಿದ ಮೇಲೆ ಊಟಕ್ಕೆ ಹಾಕೋದನ್ನು ನಮ್ಮ ಅನ್ನದ ಋಣದಲ್ಲಿದ್ದಾನೆ ಅಂತ ಹೇಳ್ಕೊಂಡು ಅವನ್ನ ತುಂಬ ಕೀಳಾಗಿ ಕಾಣಬಾರ್ದು. ಇವೆಷ್ಟು ಮಾಡಿಯೂ ಸಹ ನಾವೇನಾದರೂ ಸಹ ಆದರೆ ಮಾಡಿದ್ವಿ ಅಂತ ಅಂದ್ಕೊಂಡ್ರೆ ಅವು ನಾವೇನು ಪ್ರಯೋಜನ ಇಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತವೆ. ಹೀಗಾಗಿ ಇಷ್ಟು ಸಹ ಈ ಜನಪದ ತ್ರಿಪದಿ ಅಂತಕ್ಕಂಥದ್ದು ಈ ಒಂದು 6 ವಿಷಯಗಳನ್ನು, ಅಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ಜನಪದ ತ್ರಿಪದಿಗಳು ಇವತ್ತಿಗೂ ಸಹ ಯಾವತ್ತಿಗೂ ಪ್ರಸ್ತುತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಭೂಮಿಯನ್ನು ರಕ್ಷಣೆ ಮಾಡಬೇಕಾಗಿದೆ. ನಾವು ಭೂಮಿಯನ್ನು ಹಾಳು ಮಾಡ್ತಾ ಇದ್ದೀವಿ, ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀವಿ. ಆಯಿತಾ, ಪ್ರಕೃತಿ ಈ ತಿಂಗಳೇ ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದೀವಿ. ಬರೀ ಆಚರಣೆ ಉತ್ಸವಕ್ಕೆ ಮಾತ್ರ ನಮ್ಮ ಮನೋಭಾವ ಸೀಮಿತವಾಗಿರಬಾರ್ದು. ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಮಾನವೀಯ ಸಂಬಂಧಗಳನ್ನು, ತವರಿನ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ನಮಗೆ ರಕ್ತ ಸಂಬಂಧಿಗಳ ಬಗ್ಗೆ, ಎಲ್ಲ ಸಂಬಂಧಗಳ ಬಗ್ಗೆ ನಾವು ಮಾನವೀಯ ಸಂಬಂಧವನ್ನು ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ಮತ್ತು ಮಕ್ಕಳು ಬದುಕಿಗೆ ಪೂರಕ ಅಂತ ನಾವು ಎಲ್ಲ ಮಾಡೋದು ಮಕ್ಕಳಿಗೋಸ್ಕರನೇ. ಹಾಗಾಗಿ ಒಂದು ಮನೆಗೆ ಮಗು ಅಗತ್ಯ. ಹಾಗೆ ಮಕ್ಕಳನ್ನು ಸಾಕೋ ಬಗೆ ಹೇಗೆ, ಇವತ್ತು ಎಷ್ಟೋ ಮಕ್ಕಳು ತುಂಬ ಅಂಕಗಳು ತಗೋತಾರೆ, ತುಂಬ ಸಂಬಳನೂ ತಗೋತಾರೆ. ಆದರೆ ಅವರಿಗೆ ಬದುಕನ್ನು ಎದುರಿಸೋಕೆ ಬಹಳ ಒಂದು ಭಯ ಕಾಡ್ತಿರೋದನ್ನು ನಾವು ಸಾಕಷ್ಟು ಯುವ ಮನಸ್ಸುಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ತುಂಬ ಹೆದರ್ತಾರೆ, ಜೀವನಕ್ಕೆ ಮುಖಾಮುಖಿ ಆಗ್ಲಿಕ್ಕೆ ತುಂಬ ಹೆದರ್ತಾರೆ. ಹಾಗಾಗಿ ಈ ಜೀವನವನ್ನು ಒಂದು ಕಲೆಯಾಗಿಸ್ಕೋಬೇಕು ಅಂದರೆ ಅವರಿಗೆ ಸರಿಯಾಗಿ ಅವನ್ನ ಬೆಳೆಸೋದು ಸಹ ಒಂದು ಕಲೆ ಅನ್ನೋದನ್ನು ನಾವು ಕಲಿಬೇಕಾಗಿದೆ. ಹಾಗೆ ಗಂಡನಾದವನು ಹೆಂಡತಿಯನ್ನು ಹೇಗೆ ಸಂಭಾಳಿಸ್ಬೇಕು, ಹೇಗೆ ಅವಳನ್ನು ಅರ್ಥ ಮಾಡ್ಕೋಬೇಕು, ಹೇಗೆ ಸಂದರ್ಭವನ್ನು ನಿಭಾಯಿಸಬೇಕು ಅಂತಕ್ಕಂಥದ್ದು, ಹೆಣ್ಣು ಗಂಡಿನ ಒಂದು ಸಾಮರಸ್ಯ ಅಂತಕ್ಕಂಥದ್ದು. ಹಾಗೆ ಹಿರಿಯರ ಹೇಳಿದೆ ಏನಂತ ಅಂದರೆ, ನಾವು ನಮ್ಮ ಸಂಸ್ಕೃತಿನೇ ಅಂಥದ್ದು. ಅಂದರೆ ಗುರು ಹಿರಿಯರನ್ನು ಮತ್ತು ಹಿರಿಯರನ್ನು ನಾವು ಭಾಳ ಪೂಜನೀಯವಾಗಿ ಕಾಣಬೇಕು. ಹಿರಿಯರಿಲ್ಲದೆ ತಾತ ಇಲ್ಲದೆ ಅಪ್ಪ ಇಲ್ಲ, ಅಪ್ಪ ಇಲ್ಲದೆ ಮಗ ಇಲ್ಲ, ಮಗ ಇಲ್ಲದೆ ಮೊಮ್ಮಗ ಇಲ್ಲ. ಹಾಗಾಗಿ ನಮ್ಮ ಹಿರಿಯ ತಲೆಮಾರುಗಳ ಇಲ್ಲದೆ ನಾವಿರೋಕ್ಕೆ ಬೇರಿಲ್ಲದೆ ಹೇಗೆ ಹೂವಿಲ್ಲವೋ ಹಾಗೆ ನಮಗೆ ಹಿರಿಯರಿಲ್ಲದೆ ನಾವಿರೋಕ್ಕೆ, ನಮಗೆ ಅರ್ಥ ಬರೋಕ್ಕೆ, ನಮಗೆ ಬೆಲೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆ ನಾವು ಈ ಲೋಕಕ್ಕೆ ನಮ್ಮ ಶರಣರು ಹೇಳೋ ಹಾಗೆ ನಾವು ಕಾಯಕ ಮಾಡ್ತೀವಿ. ಹಾಗೆ ಮಾಡಿದ್ದನ್ನು ಗಳಿಸಿದ್ದನ್ನು ದಾಸೋಹ ಮಾಡಬೇಕು. ದಾನ ಅನ್ನೋದಕ್ಕಿಂತ ಹೆಚ್ಚಾಗಿ ದಾಸೋಹವನ್ನು ಮಾಡಬೇಕಾಗತ್ತೆ. ಅದನ್ನು ಹಂಚ್ಕೊಂಡು ನಾವು 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 ಬಾಳಿದಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಒಂದು ಪಠ್ಯ ಭಾಗವನ್ನು ನಾನು ಪೂರ್ಣಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.